ನಿನ್ನೆ ನೈಟ್ ಕೊಲ್ಲೂರಲ್ಲಿ ಮೂಕಾಂಬಿಕೆ ದೇವಿ ದರ್ಶನ ಮಾಡಿಕೊಂಡು ಅಲ್ಲೇ ದೇವಸ್ಥಾನದ ರೂಮ್ಸಲ್ಲಿ ಸ್ಟೇ ಇದ್ದು ಇವತ್ತು ಟ್ರೆಕ್ಕಿಂಗ್ ಮಾಡೋಕ್ಕೆ ಕೊಡ್ಚಾದ್ರಿ ಟ್ರಕ್ ಪಾಯಿಂಟ್ಗೆ ಹೋಗ್ತಿದ್ದೀವಿ. ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತಿರೋದು ಇದ್ಲುಮನೆ ಫಾಲ್ಸ್ ಕಡೆಯಿಂದ. ನಾವು ನಿನ್ನೆ ಭೀಮೇಶ್ವರ ಫಾಲ್ಸ್ ಮುಗಿಸ್ಕೊಂಡು ಕೊಲ್ಲೂರಿಗೆ ಬಂದು ರೀಚ್ ಆಗಿದ್ದು ನೈಟ್ ಆಯಿತು. ಗೈಸ್, ಟ್ರೆಕ್ಕಿಂಗ್ ಪಾಯಿಂಟಲ್ಲಿ ನಮ್ಮ ಡೀಟೇಲ್ಸ್ನೆಲ್ಲ ಎಂಟ್ರಿ ಮಾಡಿ ಗೈಡ್ನ ಕರ್ಕೊಂಡು ನಮ್ಮ ಬಾಯ್ಸ್ ಎಲ್ಲ ಫುಲ್ ಎಕ್ಸೈಟ್ಮೆಂಟಲ್ಲಿ ಟ್ರೆಕ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬನ್ನಿ ಟ್ರೆಕ್ ಹೆಂಗಿರುತ್ತೆ ಅಂತ ನೋಡೋಣ. ಇರಲ್ಲ ಅಂತ ಬಂದರೆ ಏನು ಗೈಸ್, 4 ಕಿಲೋಮೀಟ್ರ್ ಟ್ರಕ್ ಆದಮೇಲೆ ನಮಗೆ ಈ ಥರ ಜೀಪ್ ರೋಡ್ ಸಿಗುತ್ತೆ. ಈ ಜೀಪ್ ರೋಡಲ್ಲಿ ಎಷ್ಟು ಕಿಲೋಮೀಟ್ರ್ ನಡ್ಕೋಬೇಕಣ್ಣ? 2 ಕಿಲೋಮೀಟ್ರ್ ನಡ್ಕೋದ್ರೆ ದೇವಸ್ಥಾನ. ಅದಾದ್ಮೇಲೆ 1.5 ಕಿಲೋಮೀಟ್ರ್ ಪೀಕ್ ಹೋಗ್ಬೇಕು. ಗೈಸ್, ಈ ಜಾಗನ ನೀವೆಲ್ಲರೂ ಆಲ್ಮೋಸ್ಟ್ ನೋಡಿರ್ತೀರ. ಇದು ಯಾವುದಂದ್ರೆ ಒನ್ ಆಫ್ ದಿ ಮೋಸ್ಟ್ ಸೂಪರ್ ಹಿಟ್ ಮೂವಿ ಆದಂತಹ ಗಾಳಿಪಟ ಚಿತ್ರೀಕರಣ ಆದಂಥ ಒಂದು ಜಾಗ. ಇದು ಯಾವುದಂದ್ರೆ ನಮ್ಮ ಗಣೇಶ್ ಹಾಗೂ ರಾಜೇಶ್ ಕೃಷ್ಣನ್ ಅವ್ರದ್ದೊಂದು ಚಿಕ್ಕ ಬೈಟ್ ಇಲ್ಲಿ ಶೂಟ್ ಆಗಿದೆ. ಕೊಲ್ಲೂರು ಮೂಕಾಂಬಿಕಾ ದೇವಿ ದೇವಸ್ಥಾನವು ಕರ್ನಾಟಕದ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದ್ದು, ಇದು ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಕೊಲ್ಲೂರಿನಲ್ಲಿ ಪಶ್ಚಿಮ ಘಟ್ಟದ ಕೊಡಚಾದ್ರಿ ಬೆಟ್ಟದ ಅಡಿಯಲ್ಲಿದೆ. ಆದರೆ ಇದರ ಮೂಲ ಸ್ಥಳ ಎಂದರೆ ದೇವಿಯ ಆರಾಧನೆ ಮೊದಲಾದ ಸ್ಥಳ ಅದು ಕೊಡಚಾದ್ರಿಯಲ್ಲಿದೆ. ಮೂಕಾಂಬಿಕಾ ದೇವಿ ಮೂಲ ದೇವಾಲಯದಿಂದ ಸುಮಾರು 1 ರಿಂದ 1.5 ಕಿಲೋಮೀಟರ್ ನಾವು ಟ್ರೆಕ್ ಮಾಡ್ಕೊಂಡು ಹೋದ್ರೆ ನಮಗೆ ಮೇಲ್ಗಡೆ ಕೊಡಚಾದ್ರಿ ಪೀಕ್ ಸಿಗುತ್ತೆ. ಕೊಡಚಾದ್ರಿ ಬೆಟ್ಟದ ಶಿಖರದ ಮೇಲಿರುವ ಶಂಕರಾಚಾರ್ಯ ಮಂಟಪ ಒಂದು ಪವಿತ್ರ ಮತ್ತು ಆಧ್ಯಾತ್ಮಿಕ ಸ್ಥಳವಾಗಿದೆ. ಇದು ಶಂಕರಾಚಾರ್ಯರು ತಪಸ್ಸು ಮಾಡಿದ ಸ್ಥಳವೆಂದು ನಂಬಲಾಗುತ್ತದೆ. ಪುರಾಣದ ಪ್ರಕಾರ ಆದಿ ಶಂಕರಾಚಾರ್ಯರು ಇಲ್ಲಿ ತಪಸ್ಸು ಮಾಡಿ ಮೂಕಾಂಬಿಕಾ ದೇವಿಯ ದರ್ಶನ ಪಡೆದರು. ದೇವಿಯು ಅವರ ಮುಂದೆ ಪ್ರತ್ಯಕ್ಷವಾಗಿ ಅವರ ಭಕ್ತಿಯಿಂದ ಸಂತೋಷಗೊಂಡು ಕೊಲ್ಲೂರಿನಲ್ಲಿ ಶಕ್ತಿಪೀಠ ಸ್ಥಾಪಿಸಲು ಆಶೀರ್ವಾದ ನೀಡಿದರು.
ಅಂತೂ ಇಂತೂ ಕೊಡ್ಚಾದ್ರಿ ಟ್ರಕ್ನ ಮುಗಿಸ್ಕೊಂಡು ತೀರ್ಥಹಳ್ಳಿಲಿ ಊಟ ಮಾಡಿಕೊಂಡು ಮೈಸೂರು ಕಡೆ ಹೊರಟ್ವಿ. ಗಾಯ್ಸ್, ದೇವರ ಆಶೀರ್ವಾದದಿಂದ ಟ್ರಿಪ್ನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿ ಮೈಸೂರಿಗೆ ಬಂದು ರೀಚ್ ಆಗಿದ್ದೀವಿ. ಈಗ ಟೈಮ್ ಸುಮಾರು ಬೆಳಗಿನ ಜಾವ 3:30 ಆಗಿದೆ. ಬಾಯ್ ಮಾಡಿ ಅಲ್ಲ, ಬಾಯ್ ಬಾಯ್ ಗಾಯ್ಸ್, ಸಿ ಯು ಇನ್ ನೆಕ್ಸ್ಟ್ ಟ್ರಿಪ್. ಬಾಯ್.